ಆಗಸ್ಟಾ ವೆಸ್ಟ್‌ಲ್ಯಾಂಡ್ ಖರೀದಿ ಹಗರಣ ಕಳೆದ ಬಾರಿ ಸಂಸತ್ನಲ್ಲಿ ಕೋಲಾಹಲವನ್ನ ಸೃಷ್ಟಿಸಿದಂತಹ ಹೊತ್ತಿನಲ್ಲೇ ಸುವರ್ಣ ನ್ಯೂಸ್ ಸ್ಫೋಟಕ ಸುದ್ದಿಯನ್ನ ಬಿಚ್ಚಿಟ್ಟಿತ್ತು. ಇದು ಅದರ ಮುಂದುವರೆದ ಭಾಗ. ಈ ವರದಿ ನೋಡಿದ್ರೆ ನೀವು ನಿಜಕ್ಕೂ ಖಂಡಿತ ಬೆಚ್ಚಬೀಳ್ತೀರಾ. ಯಾಕಂದ್ರೆ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯೇ ಸೇಫ್ ಅಲ್ಲ ಎನ್ನುವಂತಹ ವರದಿ. ಆಗಸ್ಟಾ ಖರೀದಿಗಾಗಿ ಅಧಿಕಾರಿಗಳು ಏನೇನೆಲ್ಲ ಎಡವಟ್ಟು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ತೋರಿಸುತ್ತೆ ನೋಡಿ. ಮುಖ್ಯಮಂತ್ರಿ ಸೇಫ್ ಅಲ್ಲ, ರಾಜ್ಯಪಾಲರು ಸೇಫ್ ಅಲ್ಲ. ಹೆಲಿಕಾಪ್ಟರ್ ನಿರ್ವಹಣೆ ಸೂತ್ರ ಸರ್ಕಾರಕ್ಕೆ ಗೊತ್ತೇ ಇಲ್ಲ. ಇದು ಅಚ್ಚರಿ, ಆದರೂ ಆಘಾತಕಾರಿ ಸತ್ಯ. ದೇಶದ ಸಣ್ಣ ಪುಟ್ಟ ರಾಜ್ಯಗಳಲ್ಲೂ ಮುಖ್ಯಮಂತ್ರಿ, ರಾಜ್ಯಪಾಲರ ಹೆಲಿಕಾಪ್ಟರ್ ಪ್ರಯಾಣ ನಿರ್ವಹಣೆ ಬಗ್ಗೆ ಪ್ರತ್ಯೇಕ ವಿಭಾಗಗಳಿವೆ. ಆದರೆ ಕರ್ನಾಟಕದಲ್ಲಿ ಆ ವಿಭಾಗವೇ ಇಲ್ಲ. ಡಿಜಿಸಿಎ ಹೇಳಿದ್ದರೂ ಸಿಎಂ ಕಚೇರಿ ಅಧಿಕಾರಿಗಳು ಡೋಂಟ್ ಕೇರ್. ವಿವಿಐಪಿಗಳ ಭದ್ರತೆಗಾಗಿ ಪ್ರತ್ಯೇಕ ವಿಭಾಗ ತೆರೆಯಿರಿ, ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿ ಅವುಗಳ ಪ್ರಕಾರವೇ ಹೆಲಿಕಾಪ್ಟರ್ಗಳ ಹಾರಾಟ ನಡೆಯಬೇಕು ಎನ್ನುವ ಸಲಹೆಯನ್ನು ನಾಗರಿಕ ವಿಮಾನಯಾನ ವಿಭಾಗದ ಕೇಂದ್ರ ನಿರ್ದೇಶಕರು ಸಲಹೆ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ಅದನ್ನು ಪಾಲಿಸಬೇಕು ಎನ್ನುವ ಕರ್ತವ್ಯ ಪ್ರಜ್ಞೆ ಅಧಿಕಾರಿಗಳಿಗೆ ಬಂದಿಲ್ಲ. ಟೆಂಡರ್ ಇಲ್ಲದೆಯೇ ಹೆಲಿಕಾಪ್ಟರ್ ವ್ಯವಹಾರ. ಈ ಮಾರ್ಗಸೂಚಿಗಳನ್ನು ರಚಿಸಿಕೊಳ್ಳದ ಏಕೈಕ ಕಾರಣದಿಂದ 7 ವರ್ಷಗಳಿಂದ ರಾಜ್ಯದಲ್ಲಿ ಆಗಸ್ಟಾ ಹೆಲಿಕಾಪ್ಟರ್ ಹಾರಾಡ್ತಾ ಇದೆ. ಟೆಂಡರ್ ಕೂಡ ಕರೆದಿಲ್ಲ. ಅನುಮಾನಕ್ಕೆ ಕಾರಣ ಇದೆ. ಟೆಂಡರ್ ಇಲ್ಲದೆಯೇ ಹೆಲಿಕಾಪ್ಟರ್ ನೀಡಿರುವ ಖಾಸಗಿ ಏಜೆನ್ಸಿಗಳ ಲಿಸ್ಟ್ ನೋಡಿ. ಇದು ಕೇವಲ 2009ರಿಂದ 2015ರವರೆಗಿನ ಸರದಿ. ಹೆಲಿಕಾಪ್ಟರ್ ಸರ್ವಿಸ್ ಏಜೆನ್ಸಿಗಳು OSS, VRL, ಚಿಪ್ಸನ್, ಸ್ವಜಾಸ್, ಡೆಕ್ಕನ್, SSA, ಪವನ್ ಹನ್ಸ್ ಮತ್ತು GMR ಏಜೆನ್ಸಿ. ಈ ಹಾದಿಯಲ್ಲಿ ಆರ್ಥಿಕ ಇಲಾಖೆ ಸೂಚನೆ ಕೊಟ್ಟಿದ್ದರೂ ಟೆಂಡರ್ ನಡೆಸಿಲ್ಲ. ಟೆಂಡರ್ ಪ್ರಕ್ರಿಯೆ ವಿಳಂಬವಾಗುತ್ತೆ ಎನ್ನುವ ಕಾರಣ ಕೊಟ್ಟು 2011ರಿಂದ 2014ರವರೆಗೆ ಪಾರದರ್ಶಕ ಕಾಯ್ದೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಥಾತ್ ಈ ವ್ಯವಹಾರ ಎಲ್ಲರಿಗೂ ಗೊತ್ತಾಗುವಂತೆ ನಡೆದಿಲ್ಲ. ಹೀಗಾಗಿಯೇ ಆಗಸ್ಟಾ ಹೆಲಿಕಾಪ್ಟರ್ 7 ವರ್ಷಗಳಿಂದಲೂ ಹಾರುತ್ತಾನೇ ಇದೆ. CAG ಆಕ್ಷೇಪ ಇದ್ದರೂ OSSಗೆ ಬಿಲ್ ಪಾವತಿ ಆಗ್ತಾ ಇದೆ. ಯಾವ ಎಚ್ಚರಿಕೆಗೂ ಅಧಿಕಾರಿಗಳು ಮಣಿದಿಲ್ಲ. ಅದರ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂದರೆ 2010ರಿಂದ 2011ರವರೆಗೆ ಹಾರಾಟ ನಡೆಸದಿದ್ದರೂ ದಿನವೊಂದಕ್ಕೆ 3,10,000 ರೂಪಾಯಿನಂತೆ ಹಣ ಪಾವತಿಯಾಗಿದೆ. ಒಟ್ಟಾರೆ 64 ಕೋಟಿ ಆಗಸ್ಟಾ ಹೆಲಿಕಾಪ್ಟರ್ಗಾಗಿ ಪಾವತಿಯಾಗಿದೆ. ಇದನ್ನ ಮಿಸ್ಟೇಕ್ ಅನ್ನಬೇಕಾ, ಅಧಿಕಾರಿಗಳ ಕೇರ್ಲೆಸ್ ಅನ್ಬೇಕಾ? ಮುಖ್ಯಮಂತ್ರಿ, ರಾಜ್ಯಪಾಲರ ಹೆಲಿಕಾಪ್ಟರ್ ಹಾರಾಟದ ವಿಚಾರದಲ್ಲೂ ಬೇಜವಾಬ್ದಾರಿ ಮೆರೆಯುತ್ತಿರುವ ಅಧಿಕಾರಿಗಳನ್ನು ಯಾವ ರೀತಿ ಸರಿದಾರಿಗೆ ತರಬೇಕೋ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗಾದರೂ ಗೊತ್ತಾಗಲಿ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಕಾನೂನನ್ನು ಲೆಕ್ಕಿಸ್ತಾ ಇಲ್ಲ, ಜೊತೆಗೆ ಸಿಎಂ ಮತ್ತು ರಾಜ್ಯಪಾಲರ ಸುರಕ್ಷತೆ ಬಗ್ಗೆ ಕೂಡ ಅವರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಅಂತಂದ್ರೆ ಅಚ್ಚರಿಯಾಗುತ್ತೆ. ಅಧಿಕಾರಿ ವರ್ಗ ಎಚ್ಚೆತ್ತುಕೊಳ್ಳುತ್ತಾ? ಕಾದ್ ನೋಡೋಣ.